ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರು. ಈಗಾಗಲೇ ಹೇಳಿದೆ ಪವಾಡ ಭಂಜಕರಾದಂತಹ ಹುಲಿಕಲ್ ನಟರಾಜ್ ನಮ್ಮೊಂದಿಗಿದ್ದಾರೆ. ನಟರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗಾಗಲೇ ನಿಮಗೆ ವಿಷಯ ಗೊತ್ತಾಗಿರಬಹುದು, ನಿತ್ಯಾನಂದನ ಪ್ರತಿಮೆಯಿಂದ ಜೇನುತುಪ್ಪ ಜಿನುಗ್ತಾ ಇದೆ. ಏನು ಹೇಳ್ತೀರಾ? ಎಲ್ಲಿ ಮುಗ್ಧತೆ ಇದೆ, ದುರ್ಬಲ ಮನಸ್ಸಿದೆ, ಅವೆಲ್ಲವೂ ಕೂಡ ಇಲ್ಲಿ ನಡೀತಲೇ ಇರ್ತವೆ. ಗಾದೆ ಇದೆ, ಮೂಗಿರೋವರೆಗೂ ನೆಗಡೆ ತಪ್ಪಲ್ಲ ಅಂತ. ಹಾಗೆ ದುರ್ಬಲ ಮನಸ್ಸಿನವ್ರು ಇರೋವರೆಗೂ ಈ ಮುಗ್ಧತೆಯ ಹಾದಿಗಳು ತಪ್ಪೋದೇ ಇಲ್ಲ. ನಿತ್ಯಾನಂದ ಅಲ್ಲ, ಕಲ್ಕಿ ಭಗವಾನಿಂದಲಾಗಲಿ ಗಣಪತಿಯಿಂದಲಾಗಲಿ ಈಗ ನಿಜವಾದ ದೇವರುಗಳು ವಿಗ್ರಹದ ಮೂರ್ತಿಗಳಲ್ಲಿ ಏನಿದ್ದಾವೆ ಅವ್ಯಾವುದೇ ವಿಗ್ರಹ ಮೂರ್ತಿಗಳಲ್ಲಿ ಜೇನುತುಪ್ಪ ಬರಲ್ಲ. ವಿಜ್ಞಾನಕ್ಕೊಂದು ಸವಾಲಾಗತ್ತೆ. ನಿರ್ಜೀವ ವಸ್ತುಗಳಲ್ಲಿ ಏನಾದರೂ ಜೇನುತುಪ್ಪ ಬರುತ್ತೆ ಅನ್ನೋದಾಗಿದ್ದರೆ ಇವತ್ತು ನಿಸರ್ಗದಲ್ಲಿ ಜೇನು ನೊಣಗಳಿದೆಯಲ್ಲ, ಅವಕ್ಕೆಲ್ಲವಕ್ಕೂ ವಿಶ್ರಾಂತಿ ಕೊಡ್ಬೋದಾಗಿತ್ತು. ಇದು ಮೌಢ್ಯತೆಯ ಪರಮಾವಧಿ ಅಲ್ಲದೆ ಬೇರೇನೂ ಅಲ್ಲ ಅನ್ನೋದ್ರ ಬಗ್ಗೆ ನಾನು 10 ವರ್ಷಗಳ ಹಿಂದೆಯೇ ಗಣಪತಿ ಹಾಲು ಕುಡಿಯುತ್ತೆ, ಕಲ್ಕಿ ಭಗವಾನ್ ಫೋಟೋದಲ್ಲಿ ಜೇನುತುಪ್ಪ ಬರುತ್ತೆ ಅಂತ ಎಲ್ಲ ಕಡೆ ವಿವರವಾಗಿ ಕೊಡ್ತಾ ಬಂದಿದ್ದೀನಿ, ಹೇಳ್ತಲೇ ಬಂದಿದ್ದೀನಿ. ನಮ್ಮಂಥವ್ರು ಒಬ್ಬರು ಇಬ್ಬರು ಹೇಳಿದ್ರೆ ಆಗಲ್ಲ. ಇದೇನಾಗುತ್ತೆ, ನಿರಂತರವಾಗಿ ನಡೀತಾ ಇರುತ್ತೆ ಜಾಗೃತಿ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನಿತ್ಯಾನಂದನ ಆ ಮಹಿಮೇಲಿ ಇವತ್ತು ಚಾಲೆಂಜ್ ಕೊಡ್ತಾ ಇದ್ದೀನಿ. ಏನಾರ ಜೇನುತುಪ್ಪ ಬರುತ್ತೆ ಅನ್ನೋದಾಗಿದ್ದರೆ ಇವತ್ತು ವಿಜ್ಞಾನಕ್ಕೊಂದು ಸವಾಲಾಗತ್ತೆ. ಹೌದು, ವಿಜ್ಞಾನಕ್ಕೊಂದು ಸವಾಲಾಗತ್ತೆ. ಹಾಗೆ ನಿತ್ಯಾನಂದ ಇನ್ನು ನಾವೇನು ನಿಸರ್ಗದಲ್ಲಿ ದೊರೀತಾ ಇರ್ತಕ್ಕಂಥ ಇವೆಲ್ಲ ಏನಿದೆ ಜೇನು ನೊಣಗಳಿದೆ ಅವಕ್ಕೆಲ್ಲ ವಿಶ್ರಾಂತಿ ಕೊಟ್ಟು ಅವಂದೇ ನಿತ್ಯಾನಂದನ ವಿಗ್ರಹವನ್ನೇ ಎಲ್ಲ ಕಡೆ ಪ್ರತಿಷ್ಠಾಪನೆ ಮಾಡಿಬಿಟ್ಟು ನಾವೊಂದು ಮಾರ್ಕೆಟಿಂಗ್ ಮಾಡ್ಬೋದಾಗಿತ್ತು. ಅಲ್ಲ, ಇನ್ನೊಂದೇನಂದ್ರೆ ಜೇನುತುಪ್ಪದ ರೇಟು ಕಮ್ಮಿ ಆಗಿರೋದಾಗ ತುಂಬ ಕಡಿಮೆ ಆಗೋದು ಇಲ್ಲ. ಇನ್ನೊಂದು ರೀತಿ ಮಾರ್ಕೆಟಿಂಗ್ ಅದಕ್ಕೇನು ವೈಭವೀಕರಿಸಿ ಇದು ಆಗಿದೆ, ಇದು ನಿತ್ಯಾನಂದನ ಜೇನುತುಪ್ಪ, ನಿಸರ್ಗದ ಜೇನುತುಪ್ಪ ಅಲ್ಲ, ನಿತ್ಯಾನಂದನ ಜೇನುತುಪ್ಪ ಅಂತ ಹೇಳಿಬಿಟ್ಟು ವೈಭವೀಕರಿಸ್ತಾ ಇದ್ರು. ಯಾಕೆ ಜನ ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ, ಯಾವುದೇ ವಿಗ್ರಹಗಳಿಂದ ದೇವರು ನಾವೇನು ಪೂಜೆ ಮಾಡ್ತೀವಿ ಆ ವಿಗ್ರಹಗಳು ಸೇರಿಕೊಂಡು ಯಾವ ವಿಗ್ರಹಗಳಿಂದ ಮೀನ್ಸ್ ನಿರ್ಜೀವ ವಸ್ತುಗಳಿಂದ ಎಲ್ಲೂ ಕೂಡ ಜೇನುತುಪ್ಪ ಅಲ್ಲ ವಿಭೂತಿ ಬರೋದು ಕೂಡ, ಒಂದು ಹನಿ ಬರೋದು ಕೂಡ ಶುದ್ಧ ಸುಳ್ಳು. ಆದರೆ ಆ ವಿಗ್ರಹದಲ್ಲಿ ಏನೋ ಒಂದು ಟೆಕ್ನಿಕ್ ಇದೆ, ತಂತ್ರ ಇದೆ. ಅದು ಹೇಗೆ ಮಾಡ್ತಾರೆ? ಇದೇ ರೀತಿ 10 ವರ್ಷಗಳ ಹಿಂದೆ ಕಲ್ಕಿ ಭಗವಾನ್ ಫೋಟೋದಲ್ಲಿ ವಿಭೂತಿ ಬೀಳ್ತಾ ಇದೆ, ಜೇನುತುಪ್ಪ ಬೀಳ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೂ ನಾವು ಸಾಬೀತುಪಡಿಸಿದ್ವಿ. ಇನ್ನೊಂದು ಕಡೆ ಹೋದಾಗ ಬುದ್ಧಂದು ಇನ್ಯಾವುದೋ ವಿಗ್ರಹದಲ್ಲಿ ಜೇನುತುಪ್ಪ ಬೀಳ್ತಾ ಇದೆ, ಇದೇ ಕಲ್ಕಿ ಭಗವಾನನ ವಿಗ್ರಹದಲ್ಲಿ ವಿಭೂತಿ ಬೀಳ್ತಾ ಇದೆ ಅಂತ. ಅದನ್ನು ಇನ್ನೊಂದ್ಸಲ ಹೆಜ್ಜೆ ಮುಂದೆ ಹೋದರೆ ಅಲ್ಲಿ ಜೇನುತುಪ್ಪ ಬೀಳ್ತಾ ಇದೆ ಅಂತ ಹೇಳಿದರು. ನಾನು ನೇರವಾಗಿ ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿದಾಗ ವಿಗ್ರಹ ತುಂಬ ಚೆನ್ನಾಗಿದೆ, ನೋಡಿದರೆ ಅಲ್ಲೆಲ್ಲೂ ಜೇನುತುಪ್ಪ ಬರ್ತಾ ಇರೋದು ಕಾಣಿಸ್ತಾ ಇಲ್ಲ. ಆದರೆ ವಿಗ್ರಹದ ರೀತಿಯಲ್ಲೇ ಅರ್ಗು ಅಂತ ಹೇಳಿ ಕರಿತೀವಿ, ಮರಕ್ಕೆಲ್ಲ ಹಾಕ್ತಾರೆ. ಅದು ಎಲ್ಲರೂ ವಿಗ್ರಹದಲ್ಲಿ ಒಂಚೂರು ಹೋಲಾಗಿದ್ದರೆ ಗುಳ್ಳಿ ಬಿದ್ದಿದ್ರೆ ಆ ಅರ್ಗನ್ನು ಶೈನಿಂಗ್ ಮಾಡ್ತಾರೆ. ಅರ್ಗುಗೂ ಕಲ್ಲಿಗೂ ಸ್ಟೋನ್ಗೂ ವ್ಯತ್ಯಾಸ ಕಾಣಿಸೋದೇ ಇಲ್ಲ, ಬ್ಲಾಕ್ ಇರುತ್ತೆ ಅಥವಾ ವೈಟ್ ಇರುತ್ತೆ. ಯಾವಾಗ ಅರ್ಗಿದೆ, ಅರ್ಗ ಒಳಗಡೆ ಜೇನುತುಪ್ಪ ಇಟ್ಟು ಅದ್ರ ಮೇಲೆ ಹಿಂಗೆ ಪ್ಲಾಸ್ಟ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ಈ ಪೂಜೆ ಮಾಡೋಕ್ಕೆ ಹೋಗೋವಂಥವ್ರು ಯಾರೋ ಒಂದು ಕಡ್ಡಿ ಹಿಂಗಂದರೆ ಅದರೊಳಗಡೆ ಇರೋದು ಬೀಳ್ತಾ ಹೋಗುತ್ತೆ. ಇದು ಸತ್ಯ. ಇಲ್ಲಿ ಮನುಷ್ಯನ ಕೈವಾಡ ಇದೆ ಹೊರತು ಅಥವಾ ನಿತ್ಯಾನಂದನ ವೈಭವೀಕರಿಸೋಕ್ಕೋಸ್ಕರ ಇನ್ನೇನೋ ಮಾಡೋಕ್ಕೋಸ್ಕರ ಅಲ್ಲಿನ ಭಕ್ತರು ಜನಗಳಿಗೆ ಮಂಕು ಬುದ್ಧಿ ಏರಿಸ್ತಾ ಇದ್ದಾರೆ ಹೊರತು ಬೇರೆ ಏನೂ ಅಲ್ಲ. ಇಲ್ಲ, ನಾವು ಚಂದಾಪಂಡೆ ಜೊತೆ ಮಾತಾಡುವಾಗ ಅವರೊಂದು ವಿಷಯ ನಮ್ಗೆ ಹೇಳ್ತಾ ಇದ್ರು. ಅಂದ್ರೆ ನಿತ್ಯಾನಂದ ಮೊದಲಿನಿಂದಾನೂ ಕೆಲವೊಂದು ಸಿದ್ಧಿಗಳನ್ನ ಪಡ್ಕೊಂಡಿದ್ದಾನೆ ಆತ ಅಂತ. ಈ ಸಿದ್ಧಿಗಳನ್ನ ಪಡ್ಕೊಳ್ಳೋದ್ರ ಬಗ್ಗೆ ಏನು ಹೇಳ್ತೀರಾ? ಇವತ್ತಿನ ಕಾಲದಲ್ಲಿ ಅದು ಸಾಧ್ಯ ಇದೆ? ಹಿಂದೆ ನಾವು ನೋಡಿದೀವಿ, ಇವಾಗಲೂ ಕೂಡ ಯೋಗಿಗಳು ಹಿಮಾಲಯದಲ್ಲಿ ಅಲ್ಲಿ ಇಲ್ಲಿ ತಪಸ್ಸುಗಳನ್ನ ಮಾಡ್ತಾ ತಮ್ಮ ಜೀವನ ಸಾಗಿಸ್ತಿದ್ದಾರೆ. ಹೌದು, ನಂಬೋಣ. ಆದ್ರೆ ಇವತ್ತಿನ ಜೀವನದಲ್ಲಿ, ಇವತ್ತಿನ ಸಮಾಜದಲ್ಲಿ ಇದು ಸಾಧ್ಯ ಇದೆಯಾ? ಚಂದ್ರಪಾಂಡೆ ಅವ್ರು ಹೇಳ್ತಿದ್ರು ಹೌದು, ಇದು ಸಾಧ್ಯ ಇದೆ ಅಂತ. ನಾನು ಚಂದ್ರಪಾಂಡೆ ಅವ್ರಿಗೆ ಹೇಳ್ತೀನಿ, ಇಲ್ಲಿ ಸಿದ್ಧಿ ಅಂದ್ರೇನು, ಇಲ್ಲಿ ಯೋಗದಿಂದ ಏನು ಮಾಡ್ತಾರೆ, ಹಠಯೋಗ ಅಂತ ಹೇಳಿ ಕರಿತೀವಿ. ನೀರಿನ ಮೇಲೆ ನಡೆಯುವಂಥದ್ದು ಒಂದು ಹಠಯೋಗ. ಸಜೀವ ಸಮಾಧಿ ಆಗುವಂಥದ್ದು ಅಂದರೆ ಉಸಿರನ್ನು ಬಿಗಿ ಹಿಡ್ಕೊಂಡು ಅಲ್ಲಿ ಕೂತ್ಕೊಳ್ಳೋದು ಒಂದು ಹಠಯೋಗ. ಈ ಹಠಯೋಗ ಅಂದರೆ ಎಲ್ಲರೂ ಸಾಧನೆ ಮಾಡಿದರೆ ಎಲ್ಲೋ ಒಂದು ಸಾಧನೆ ಮಾಡ್ತಾರೆ, ಅದನ್ನೇ ವೈಭವೀಕರಿಸಿ ಸಿದ್ಧಿ ಮಾಡಿದ್ದಾರೆ ಅನ್ನೋವಂಥದ್ದು ಇದೆಯಲ್ಲ. ಒಂದು ನಿಮ್ಗೆ ಇನ್ನೊಂದು ಹೇಳ್ತೀನಿ, ಯಾರು ಸಾಧನೆ ಮಾಡಿರ್ತಾರೆ, ಸಿದ್ಧಿ ಪುರುಷರಾಗಿರ್ತಾರೆ, ಅವರು ಬೆಳಕಿಗೆ ಬರೋಲ್ಲ. ನಾನು ಅದನ್ನೇ ಇವ್ರಿಗೆ ಹೇಳ್ತಾ ಇದ್ದಿದ್ದು. ಈ ವಿಗ್ರಹದಲ್ಲಿ ಬರ್ತಾ ಇರೋಂಥ ವಿಚಾರ ಬೇರೆ, ಇವಾಗ ಬರುತ್ತೆ ಅನ್ನೋದು ಬೇರೆ. ಇವಾಗ ನಾನು ಇದನ್ನು ವಿರುದ್ಧಪಡಿಸ್ತೀನಿ. ಯಾವುದು, ಕಲ್ಕಿ ಭಗವಾನ್ ಫೋಟೋಯಿಂದ ಜೇನುತುಪ್ಪ ಬಂತು, ಅಥವಾ ಪುಟ್ಪರ್ತಿ ಬಾಬಾ ಅವರ ಫೋಟೋಯಿಂದ ವಿಭೂತಿ ಬಿತ್ತು, ಅಥವಾ ಪುಟ್ಪರ್ತಿ ಬಾಬಾ ಆಗಿರ್ಬೋದು. ಇವಾಗ ಅವ್ರು ಹೋದರು, ಅವ್ರ ವಿಚಾರ ಇವತ್ತಿಗೂ ಮೊನ್ನೆ ತಾವು ಪವಾಡ ಬಯಲು ಅನ್ನೋದು ಒಂದು ಕಾರ್ಯಕ್ರಮದಲ್ಲಿ ತೋರಿಸಿದ್ರಿ, ಏನು ಲಿಂಗವನ್ನು ತೋರಿಸುವಂಥದ್ದು. ಅದು ಹೌದು. ಆದರೆ ಆ ಪವಾಡನ ನೀವು ಮುಂಚೆನೂ ಹೇಳ್ತಾ ಇದ್ದೆ, ನಾನು ಏನನ್ನೋ ಒಳ್ಳೆಯದನ್ನು ಕೊಡಕ್ಕೆ ಹೋದಾಗ ಜನರು ಬರಲಿಲ್ದಾಗ ಅದನ್ನು ಮಾರುಪಡಿಸಿ
ಅಂದರೆ ಪವಾಡವನ್ನು ಮಾಡದೆ ಎಲ್ಲೋ ಇರತಕ್ಕಂಥದ್ದನ್ನು ಪ್ರಾಪ್ತಿ ಮಾಡಿ ಅವರಿಗೆ ಅಟ್ರಾಕ್ಟ್ ಮಾಡಿ ವಿದ್ಯೆಯನ್ನು ಕೊಡ್ತಾ ಇದ್ರು ಅಂತ ನಾ ಈ ಪದವನ್ನು ಈ ಪ್ರೋಗ್ರಾಮಲ್ಲೇ ಬಳಸಿದ್ದೀನಿ. ನಾನು ಹೇಳೋದು ಸಿದ್ಧಿ ಅಂತ ಹೇಳಿದೆ. ಅಲ್ಲ, ನಾ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಈಗಿನ ಜನದಲ್ಲಿ, ಈ ಒಂದು ಜನರೇಷನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಪವಾಡ ಮಾಡ್ತೀನಿ ಅಂತ ಮೋಸ ಮಾಡ್ತಾ ಇದ್ದಾರೆ. ಅದನ್ನ ನಾನು ಒಪ್ತಾ ಇದ್ದೀನಿ. ಅಲ್ಲ, ನಾನು ಹೇಳ್ತೀನಿ ಸಿದ್ಧಿ ಮಾಡ್ತಾ ಇದ್ದೀನಿ, ಸಿದ್ಧಿ ಮಾಡಿದ್ದೀನಿ ಅಂತಲೂ ಕೆಲವರು ಮೋಸ ಮಾಡ್ತಾ ಇಲ್ವಾ? ತಪ್ಪು, ಹೌದು, ನಾನು ಒಪ್ತಾ ಇದ್ದೀನಲ್ಲ, ತಪ್ಪು ಮೋಸ ಮಾಡ್ತಾ ಅದನ್ನ ಒಪ್ಕೊಳ್ತಿರಲ್ವಾ? ಯಾಕೆ ಈ ತರದ ಯೋಚನೆ ಮಾಡಲ್ಲ ಜನ? ಯಾವುದೋ ಒಂದು ಸಣ್ಣದ ಈಗ ಯೋಗ ನಿದ್ರೆ ಕಲ್ತುಬಿಟ್ಟು ನಾನು ಜನ್ಮಾಂತರ ಬರೆಸ್ತೀನಿ, ಪುನರ್ಜನ್ಮ ಗೊತ್ತಾಗುತ್ತೆ, ಇದು ಕೂಡ ಸುಳ್ಳು ಅಂತ ನಿಮ್ಗೂ ಗೊತ್ತು. ಹೌದು, ಯಾಕೆ ಧ್ವನಿ ಎತ್ತಲ್ಲ ನೀವೆಲ್ಲ? ನಾನು ಒಬ್ಳೆ ಎತ್ತಿದ್ರೆ ಏನ್ ಪ್ರಯೋಜನ? ಅದಂತ ಎಲ್ಲರೂ ಸುಮ್ಮನಿದ್ರೆ ಏನ್ ಪ್ರಯೋಜನ? ಅವ್ರವ್ರು ಎಚ್ಚೆತ್ಕೋಬೇಕಲ್ಲ. ಒಂದ್ ನಿಮಿಷ, ಅಲ್ಲ ನಟರಾಜ್, ಇಲ್ಲಿ ಏನ್ ಹೇಳ್ತೀನಿ, ಇಂತಹ ಕಾರ್ಯಕ್ರಮಗಳು ಪದೇ ಪದೇ ರಿಪೀಟ್ ಆಗ್ತಾ ಇದೆ. ನೀವು ಸಾಕಷ್ಟು ವರ್ಷದಿಂದ ಸೈಕಲ್ ತುಳಿತಾನೆ ಇದ್ದೀರಾ, ಗುರಿ ಮುಟ್ಟಿಲ್ಲ ಇನ್ನು. ಅಂದ್ರೆ ಮುಟ್ಟಿಲ್ಲ ಅಂತ ಹೇಳ್ಬೇಡಿ. ನಾನು ಸಾಧ್ಯವಾದಷ್ಟು ಇವತ್ತು 100 ಜನ ನಿಮ್ ಕಡೆ ಬಂದ್ರೆ 10 ಜನ ನನ್ನ ಕಡೆ ಬಂದೇ ಬರ್ತಾರೆ. ಅಂದ್ರೆ ನಿಮ್ ಕಡೆ ಅಂದ್ರೆ ಮೀನ್ಸ್ ಈ ಪವಾಡ ಪುರುಷರು ಏನಿದ್ದಾರೆ ಅವ್ರ ಕಡೆ 90 ಜನ ಹೋಗ್ಬೋದು. ಆದ್ರೆ ನಮ್ ಕಡೆ 10 ಜನ ಇದ್ದಾರೆ. ಈಗ ನಿನ್ನೆ ಒಂದು ಟಿವಿನಲ್ಲಿ ನಾನು ನಿಮ್ಗೊಂದು ಹೇಳಿದೆ, ನಿನ್ನೆ ಒಂದು ಟಿವಿನಲ್ಲಿ ನನ್ನ ಪ್ರಚಾರ, ನನ್ನ ಬಗ್ಗೆ ಕತೆ ಬಂತು, TV9 ನಲ್ಲಿ ಬಂತು. ಇಡೀ ಜನ ಇವತ್ತಿನವರೆಗೂ ನನ್ನ ಫೋನ್ ಆಫ್ ಮಾಡೋಕ್ಕಾಗಿಲ್ಲ. ನನ್ನ ಜನ ಪವಾಡಕ್ಕೆ ಕೊಲೆಯುವ ಮನಸ್ಸು ವಿಜ್ಞಾನ ಕೊಲಿತಾ ಇಲ್ಲ ಅಂತ ಎಲ್ಲ ಒಂದ್ ಕಡೆ ದುಃಖ ಇತ್ತು. ಆದ್ರೆ ನಿನ್ನೆಯಿಂದ ಇಲ್ಲಿ ಸಾಬೀತಾಗಿದೆ ನಿಜವಲ್ಲೂ ವಿಜ್ಞಾನ. ಹೇಳ್ತೀನಿ ಕೇಳಿ, ಪವಾಡವನ್ನ ಬಯಲು ಮಾಡುವಂಥವ್ರು 8 ಜನ ಇದ್ರೆ ಪವಾಡವನ್ನು ಮಾಡ್ತೀವಿ ಅನ್ನೋರು 100 ಜನ ಸೇರ್ಕೊಂಡಿದ್ದಾರೆ ಇಲ್ಲಿ. ಇದು ಬಹಳ ದುರಂತ, ಇದು ನಮ್ಮ ಒಂದು ವಿದ್ಯೆಗೆ ಅವಮಾನ. ಯಾಕೆ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಗೊತ್ತಪ್ಪ, ಈಗ ಪ್ರತಿಯೊಂದು ಹೆಂಗಸಿಂದ ಹಿಡಿದು ಇಲ್ಲಿ ತನಕ ತೋಳು ಹಾಕೊಂಡ್ಬಿಡೋದು, ಫುಲ್ಲು ಕವರ್ ಮಾಡ್ಕೊಳ್ಳೋದು, ಹೆಸರು ಬೇಡ ಈ ಪ್ರೋಗ್ರಾಮ್ಗಳಲ್ಲಿ. ಹೊಟ್ಟೆಲೆಲ್ಲ ವಿಭೂತಿನ ಕಟ್ಕೊಂಡ್ಬಿಟ್ಟು ನಾನು ಬಾಬಾ ಭಕ್ತೆ ವಿಭೂತಿ ಕೊಡ್ತೀನಿ ಅಂದ್ಬಿಟ್ಟು ಅಟ್ರಾಕ್ಷನ್ ಬೇರೆ ಕಡೆ ಮನಸ್ಸನ್ನ ಸೆಳೆದು ಆ ವಿಭೂತಿನ ಸೃಷ್ಟಿ ಮಾಡಿದೆ ಅಂತ ಕೊಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ. ಹೆಚ್ಚಾಗಿ ಯಾಕಪ್ಪ ಇಲ್ಲಿ ಬಾಬಾ ಭಕ್ತರೇ ಪವಾಡಗಳನ್ನು ಮಾಡ್ತಾ ಇದ್ದಾರೆ. ಮಾತಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೋಣ ವೀಕ್ಷಕರೇ. ಇದು ಚರ್ಚೆ ನಡೀತಾನೆ ಇರುತ್ತೆ. ಒಂದು ಕಡೆ ಸಿದ್ಧಿಯನ್ನ ಗಳಿಸೋರು, ಇನ್ನೊಂದು ಕಡೆ ಸಿದ್ಧಿ ಅಲ್ಲ, ಅದು ಬರೀ ಕೈವಾಡ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮುಂದುವರಿಸೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕ್.
ನಿತ್ಯ ಹನಿ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸೊ 2 ಪ್ರಭಾವಿ ವ್ಯಕ್ತಿಗಳು ತಮ್ಮ ಮಾತನ್ನ ಮುಂದುವರಿಸಿದ್ದಾರೆ. ಸೊ ಚಂದಪಾಂಡೆ ಅವರೇ, ನೀವು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀರಿ ನಟರಾಜ್ ಅವ್ರು ಮಾತಾಡಿದ್ದಕ್ಕೆ. ಅಲ್ಲ, ಇಲ್ಲಿ ಏನಾಗ್ತಾ ಇದೆ ಅಂದರೆ, ಈಗ ಕೆಲವೊಂದು ಯಾಕಪ್ಪ ಬಾಬಾ ಭಕ್ತರಿಂದಾನೇ ವಿಭೂತಿ ಬರುತ್ತೆ, ಶಿವಭಕ್ತರು ವಿಭೂತಿ ಅಂದಿದ ಕೂಡಲೇ ಶಿವ ಅನ್ನೋದು ನೆನಪಾಗತ್ತೆ, ಭಸ್ಮ ವಿಭೂತಿ ಅಂದರೆ. ಶಿವಭಕ್ತರು ಯಾಕೆಪ್ಪ ಕೊಡ್ತಾ ಇಲ್ಲ, ಬಾಬಾ ಭಕ್ತರೇ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಏನಾಗ್ತಾ ಇದೆ ಗೊತ್ತಮ್ಮ, ಮೋಸ. ಯಾವುದೋ ಒಂದು ವಿಚಾರಕ್ಕೆ ಬೇರೆಯ ತೆರವು ಹಾಕಿಬಿಟ್ರು ಅಟ್ಯಾಕ್ ಮಾಡುವಂಥದ್ದು, ಇದನ್ನು ನಾನು ವಿರೋಧ ಮಾಡ್ತೀನಿ. ಹಾಗಂತ ಸಿದ್ಧಿಗಳೇ ಇಲ್ಲ ಅನ್ನೋದು ನಾನು ಒಪ್ಪಲ್ಲ. ಸಿದ್ಧಿಗಳಿದೆ, ಅದನ್ನು ಇದಕ್ಕೆ ಉಪಯೋಗ ಮಾಡಲ್ಲ. ಇಲ್ಲಿ ಇವಾಗ ಮನೋಬಲದಿಂದ ಯಾವುದೋ ಒಂದು ಸ್ಥಿರ ಅಂದರೆ ಚರ ಸ್ಥಿರ, ಯಾವುದೇ ಒಂದು ಸ್ಥಿರ ವಸ್ತುವಿಗಾಗಲಿ ಚರ ವಸ್ತುವಿಗಾಗಲಿ ಚಾಲನೆ ಕೊಡಬಹುದು ಅನ್ನೋದು ಸಿದ್ಧಾಂತದಲ್ಲಿ ಇದೆ, ಮಾಡೋರು ಇದ್ದಾರೆ. ಆದರೆ ಈ ರೀತಿ ಲೋಕಲಲ್ಲಿ ಕೂತ್ಕೊಂಡು ಅವರೆಲ್ಲ ಏನಂದರೆ ಯಾವುದನ್ನೋ ಕೊಡೋದಕ್ಕೋಸ್ಕರ ಪವಾಡ ಮಾಡ್ತೀವಿ ಅಂತ ಅವರು ಕಣ್ತಪ್ಸಿದ್ರು. ಅಂದರೆ ಇವಾಗ ಒಂದು ವಿದ್ಯೆನ ನಾನು ಬಾರಪ್ಪ ನೀನು ಹೇಳ್ಕೊಡ್ತೀನಿ ಅಂದರೆ ಬರೋಲ್ಲ ಅಂದಾಗ ಏನೋ ಚಮತ್ಕಾರ ಮಾಡೋ ಥರ ಮಾಡಿ, ಏನೋ ನಾನು ಹಿಂಗೆ ಅದು ಗಾಳಿಲಿ ಕೈ ತಿರುಗಿಸ್ಬಿಟ್ಟು ರುದ್ರಾಕ್ಷಿ ಕೊಟ್ಟೆ, ಉಂಗುರ ಕೊಟ್ಟೆ, ಸರ ಕೊಟ್ಟೆ ಅಂದಾಗ ಜನ ಅಟ್ರಾಕ್ಟ್ ಆಗಿ ಬರ್ತಿದ್ರು. ಅವಾಗ ನಿಜವಾದ ವಿದ್ಯೆನ ಕಲಿಸೋಣ ಅನ್ನೋ ಉದ್ದೇಶ ಮಾಡ್ಕೊಂಡು ಇಟ್ಟಿದ್ರೆ ಹೊರತು, ಇವಾಗ್ನವರೆಲ್ಲ ಮೋಸಕ್ಕೋಸ್ಕರ ಪವಾಡ ಮಾಡ್ತಾ ಇದ್ದೀನಿ ಅಂತ ಮೋಸ ಮಾಡ್ತಾ ಇದ್ದಾರೆ. ಇದನ್ನ ನಾನು ಒಪ್ತೀನಿ. ಮೋಸ ಹೋಗೋರಿರೋವರೆಗೂ ಮೋಸ ಮಾಡೋರು ಇರ್ತಾರೆ. ಈಗ ಈ ಪ್ರಸ್ತುತ ಪಾಯಿಂಟಿಗೆ ಬಂದರೆ, ನಿತ್ಯಾನಂದ ನಾನು ಆಗಲೇ ಹೇಳಿದೆ, ನಿತ್ಯಾನಂದನ ವಿಗ್ರಹ ಆಗ್ಬೋದು, ಗಣಪತಿ ವಿಗ್ರಹ ಆಗ್ಬೋದು, ಯಾವುದರಿಂದಲೂ ಬರಲ್ಲ. ಸೈನ್ಸ್ ಏನು ಹೇಳುತ್ತೆ ಅಂತಂದರೆ, ಗಣಪತಿ ಹಾಲು ಕುಡಿತು ಅಂತ ಕೂಡ ಒಂದು ವೈಭವೀಕರಿಸಿದ್ರು. ಈ ಘನವಸ್ತುಗಳಲ್ಲಿ ಅಣುಗಳ ಚಲನೆ ಹೆಚ್ಚು ಇರುತ್ತೆ. ಯಾವಾಗ ಹೆಚ್ಚು ಇರುತ್ತೆ, ಸಂಲಗ್ನತ್ವ ಅಂತ ಹೇಳಿ ಕರಿತೀವಿ. ಈಗ ಎಕ್ಸಾಂಪಲ್, ನೀವು ಇದು ಹೆಂಚಿರುತ್ತೆ, ಹೆಂಚು ಮೇಲೆ ನೀರು ಹಾಕಿದರೆ ತಕ್ಷಣ ಹೀರ್ಕೊಳ್ಳುತ್ತೆ, ಬೇಗ ಫಾಸ್ಟ್ ಆಗಿರುತ್ತೆ, ಅಲ್ಲಿ ತುಂಬ ಶಾಖ ಇರುತ್ತೆ. ಇಲ್ಲಿ ಶಾಖ ಕಡಿಮೆ ಇದ್ದಾಗ ಆ ಚಲನೆಯ ಸಂಲಗ್ನತ್ವ ಗುಣದಿಂದ ಸ್ವಲ್ಪ ನೀರನ್ನು ತಗೊಳ್ಬೋದು, ಹೀರ್ಕೊಳ್ಬೋದು. ಘನವಸ್ತುಗಳು ಹೀರ್ಕೊಳ್ತವೆ. ಅದೇ ವಿಗ್ರಹಗಳು ಹಾಲನ್ನು ಅಲ್ಲ ಹೀರ್ಕೊಂಡಂಗೆ ಆಗುತ್ತೆ. ಅದೇ ರೀತಿ ಏನಾಗುತ್ತೆ, ಈ ಗಣಪತಿನಲ್ಲಿ ವಿಗ್ರಹ ಹಾಲು ಕುಡಿಬೋದು. ನಿತ್ಯಾನಂದನಲ್ಲಿ ಇವತ್ತಲ್ಲ, ಇನ್ನು ಮುಂದೆ 10 ವರ್ಷ ಹೋದ್ರು ವಿಗ್ರಹದ ಮುಖಾಂತರ ಅವ್ರ ಜೀವಂತ ಇದರಲ್ಲ ನಿತ್ಯಾನಂದ, ಅವ್ರ ಜೇನುತುಪ್ಪ ಕೊಡ್ಬೋದು. ಅರ್ಥ ಮಾಡ್ಕೊಳ್ಳಿ, ನಿತ್ಯಾನಂದನ ಮೂರ್ತಿ ಜೇನುತುಪ್ಪ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿ ನಾನು ಹೇಳೋದು, ಯಾವುದೋ ಒಂದು ಧರ್ಮವನ್ನು, ಆ ಧರ್ಮದ ಹೆಸರಿನಲ್ಲಿ ಅಧರ್ಮವನ್ನು ಇದು ಬಿತ್ತಲಿಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಇದು ಒಂದು ಧರ್ಮ ಇದೆ ಅಂದರೆ ಅದಕ್ಕೆ ಅಧರ್ಮವನ್ನು ಬಿತ್ತಲಿಕ್ಕೆ, ಅಥವಾ ಇನ್ನೊಂದು ಧರ್ಮಕ್ಕಿಂತ ನನ್ನ ಧರ್ಮ ಶ್ರೇಷ್ಠ ಅನ್ನೋದಕ್ಕೆ, ಅಥವಾ ಆ ಬಾಬನಿಗಿಂತ ನನ್ನ ಬಾಬಾ ಶ್ರೇಷ್ಠ ಅನ್ನಲಿಕ್ಕೆ ಏನಾದ್ರು ಒಂದು ಕುತಂತ್ರವನ್ನು ಹುಡುಕ್ಬೇಕಲ್ಲ. ಅದು ಮುಗ್ಧ ಜನಗಳ ಮನಸ್ಸಿನ ಮೇಲೆ ಪರಿಣಾಮ ಬೀರಲಿಕ್ಕೆ ಇದೆಲ್ಲ ಮಾಡ್ತಾರೆ. ಇನ್ನೊಂದೇನಂತ ಅನ್ನಿಸ್ತಾ ಇದೆ ಅಂದರೆ, ಇವಾಗಲೇ ನಿತ್ಯಾನಂದನ ಬಗ್ಗೆ ಸಾಕಷ್ಟು ಅಪರಾಧಗಳ ಬಗ್ಗೆ ಇದೆ. ಅದನ್ನ ಅಪಪ್ರಚಾರ ಅಂತಾನು ಹೇಳಕ್ಕಾಗಲ್ಲ. ಸಾಕಷ್ಟು ಆರೋಪಗಳಿವೆ, ಅದನ್ನ ಮುಚ್ಚ ಹಾಕ್ಬೇಕು ಒಂದು. ಆಮೇಲೆ ಇನ್ನೊಂದೇನಂದ್ರೆ, ಇವಾಗ ಬಾಬಾ ಅವರು ಇಲ್ಲ, ಇಹಲೋಕವನ್ನ ತ್ಯಜಿಸ್ಬಿಟ್ಟಿದ್ದಾರೆ. ಅದರ ಲಾಭ ಏನೋ ಪಡ್ಕೊಳ್ಳುವಂತಹ ಗಿಮಿಕ್ ಅಂತ. ಎಸ್, ಇರ್ಬೋದು. ಅಫ್ಕೋರ್ಸ್ ಏನಾಗುತ್ತೆ ಅಂದರೆ, ಬಾಬಾ ಹೋಗ್ಬಿಟ್ರು ಅಂತ ಇನ್ನೊಬ್ಬ ಬಾಬಾ ಸೃಷ್ಟಿ ಆಗ್ಬೇಕಲ್ಲ ಇಲ್ಲಿ. ಆ ಸೃಷ್ಟಿ ಆಗಲಿಕ್ಕೆ ಇಲ್ಲಿ ಹುಟ್ಟಿದ್ದಾರೆ, ಅಲ್ಲಿ ಹುಟ್ಟಿದ್ದಾರೆ, ನೀವು ಹೇಳಿದ್ರೆ ಆ ಜನ್ಮಾಂತರದಲ್ಲಿ ಹಿಂಗೆ ಹುಡ್ತಾರೆ, ಎಲ್ಲಿ ಹುಡ್ತಾರೆ, ಎಲ್ಲೂ ಹುಟ್ಲಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಜೀವ ಇದೆ, ಸತ್ತು ಆದಮೇಲೆ ಅದು ಜಡತ್ವ. ಮುಂದೇನಾಗುತ್ತೆ ನಮಗೆ ಗೊತ್ತಿಲ್ಲ, ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ. ನಾನು ಜನರಲ್ಲಿ ಪ್ರಾರ್ಥಿಸ್ಕೊಳ್ಳೋದು, ಇದು ನಿತ್ಯಾನಂದ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೇ ವಿಗ್ರಹ ಆಗ್ಬೋದು, ನಿಜವಾಗಲೂ ವೈಜ್ಞಾನಿಕವಾಗಿ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಈ ಸಿದ್ಧಿ ಪಡ್ಕೊಂಡು ಮೂರ್ತಿಯಿಂದನೂ ಜೇನುತುಪ್ಪ ಬರೆಸ್ತೀನಿ ಅಂತ ಹೇಳೋವಂಥರ ಕೈಲೂ ಸಾಧ್ಯ ಆಗಲ್ಲ. ಅಥವಾ ಅದೇ ದೇವರೇ ಬಂದು ನಾನು ವಿಗ್ರಹದ ಮುಖಾಂತರ, ಈ ಕಲ್ಲಿನ ಮುಖಾಂತರ ಇದ್ದೀನಿ, ನಾನು ಜೇನುತುಪ್ಪ ಕೊಡ್ತೀನಿ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಚಂದಪಾಂಡೆ ಅವರೇ, ನಾನು ಅವಾಗಿಂದ ಹೇಳ್ತಾ ಇರೋದು ಅದೇ, ಪ್ರಾಪ್ತಿ ಇರುವುದನ್ನ ಇನ್ನೊಂದು ಕಡೆ ತರಿಸುವಂತಹದ್ದೇ ಹೊರತು ಸೃಷ್ಟಿ ಅಲ್ಲ. ಅದನ್ನೇ ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ, ಇಲ್ಲಿ ಬೆಂಕಿ ಉರಿತಾ ಇದೆ ಅಂದ್ರೆ ಇಲ್ಲಿ ಶಕ್ತಿ ವ್ಯಯ ಆಗುತ್ತೆ, ಇನ್ನೊಂದು ಕಡೆ ಇದ್ದಲು ಪ್ರಾರಂಭ ಆಗುತ್ತೆ. ಇಲ್ದಲೇ ಇರೋದನ್ನ ಇಲ್ಲಿ ಸೃಷ್ಟಿ ಮಾಡುವಂಥದ್ದಲ್ಲ, ಕಾಣದಂಗೆ ಅಗೋಚರವಾದ ವಸ್ತುಗಳನ್ನ ಗೋಚರಿಸುವ ಹಾಗೆ ಮಾಡುವಂಥದ್ದು. ಈಗ ಎಕ್ಸಾಂಪಲ್ ವಿಭೂತಿ ಕೊಡುವಂಥದ್ದು, ಅಲ್ಲಿ ವಿಗ್ರಹದ ಮೂರ್ತಿಯಲ್ಲಿ ಜೇನುತುಪ್ಪ ಬೀಳ್ತಾ ಇದ್ದಾರೆ, ಅಲ್ಲೆಲ್ಲೋ ಒಂದು ಕಡೆ ಇದೆ, ಎಲ್ಲೋ ಇರೋ ವಸ್ತುವನ್ನು ಅದ್ರ ಮೇಲಿಟ್ಟು, ಅಥವಾ ಕಣ್ಣಿಗೆ ಮಣ್ಣೆರಚುವ ರೀತಿಯಲ್ಲಿ ಅಂತ ಹೇಳ್ತೀವಿ, ಕಣ್ಣಿಗೆ ಗೋಚರಿಸುವಷ್ಟರಲ್ಲಿ ಆ ವಸ್ತು ಅಲ್ಲಿ ಬರೋ ಹಾಗೆ, ಅಲ್ಲೇನೋ ಒಂದು ತಂತ್ರವನ್ನು ಉಪಯೋಗಿಸಿ ಬರೋ ಹಾಗೆ
ಮಾಡುವಂಥದ್ದು ಇದೆಯಲ್ಲ ಆ ಥರದ್ದು ಮಾಡಿ ಇವ್ರು ಬರ್ಸ್ಬೋದು. ಅದು ಸಿದ್ಧಿನಕ್ಕಾಗಲ್ಲ, ತಂತ್ರ ಅದು. ಇಲ್ಲೇನಾಗುತ್ತೆ, ಇದರಲ್ಲಿ ತುಂಬಾ ವಿಂಗಡಣೆಗಳಿದೆ. ಇವಾಗ ಫುಟ್ಪಾತ್ ಮೇಲೂ ನಾವು ನೋಡ್ತೀವಿ ಕಣ್ಕಟ್ ವಿದ್ಯೆಗಳನ್ನ ಮಾಡ್ತಾರೆ, ಹೌದಾ? ಅವರು ಅದರದೇ ಆದ ಒಂದು ಇಂದ್ರಜಾಲ ಮಹೇಂದ್ರಜಾಲ ಯಕ್ಷಿಣಿ ವಿದ್ಯೆಗಳು ಅಂತ ಏನಿರುತ್ತೆ ಅದನ್ನ ಅವರು ಲಭಿಸ್ಕೊಂಡಿರ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಕೆಲವೊಂದು ಕಡೆ ಇವಾಗ ನೋಡಿ, ಇವಾಗ ಫುಟ್ಪಾತ್ ಮೇಲೂ ಕೂಡ ಏನನ್ನೋ ತಿನ್ನಿಸ್ಬಿಟ್ಟು ಏನೋ ತಿಂದೆ ಅಂತ ಹೇಳೋದಾಗಿರ್ಬೋದು, ಅಥವಾ ಎಲ್ಲೋ ಬಚ್ಚಿಟ್ಟಿದ್ದೀನಿ ಈ ಪುಟ್ಟಿಯಲ್ಲಿ ಬಚ್ಚಿಟ್ಟಿದ್ದೀನಿ ಆ ಪುಟ್ಟಿಯಲ್ಲಿ ತೆಗ್ದೆ ಅನ್ನೋದಾಗಿರ್ಬೋದು. ಈ ಥರದ್ದೆಲ್ಲ ಕಣ್ಕಟ್ಟು ವಿದ್ಯೆಗಳು ಇದೆ. ನಾ ಹೇಳ್ತಾ ಇರೋದು ಇದು ನೇರವಾಗಿ ಕೆಲವೊಂದು ವಿಚಾರದಲ್ಲಿ ನೇರವಾಗಿ ಮೋಸ ಮಾಡೋದು ಅಂತ ನಾನು ಒಪ್ಕೊಳ್ತೀನಿ. ಇಲ್ಲೇನ ಹಾಗಂತ ವಿದ್ಯೆಗಳಿಲ್ಲ ಅಂತ ನಾನು ಒಪ್ತೀನಿ ಅಂತ ಹೇಳಲ್ಲ, ವಿದ್ಯೆ ಅನ್ನೋದು ಇದೆ. ಬಟ್ ಇಲ್ಲಿ ಇಷ್ಟು ವಿದ್ಯೆ ಇದೆ ಅನ್ನೋದಾದ್ರೆ ಒಂದೇ ಒಂದು ಮಾತು, ಆ ವಿದ್ಯೆ ಇದೆ ಅನ್ನೋದಾದ್ರೆ ಈಗ ಇದು ನಿತ್ಯಾನಂದರ ಮೂರ್ತಿ ಇಲ್ಲಿ ಜೇನುತುಪ್ಪ ಬರ್ತಾ ಇದೆ, ಅದು ಹೇಗೆ ಬರ್ತಾ ಇದೆ ಅದನ್ನ ನಾನು ಹೇಳ್ತಾ ಇಲ್ಲ. ಅಲ್ಲ ಹೇಳ್ಬೋದಲ್ಲ, ಸಿದ್ಧಿ ಗೊತ್ತಲ್ಲ ನಿಮ್ಗೆ. ನನಗೆ ಗೊತ್ತಿದ್ರು ಕೂಡ ಇಲ್ಲಿ ಏನಾಗೋದು ಗೊತ್ತಪ್ಪ, ಇವಾಗ ನಿತ್ಯಾನಂದ ಅವರ ವಿಗ್ರಹ ಏನಿದೆ ಅವರು ಯಾವ್ದ್ರಿಂದ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ, ಮೇಣದ್ದು ಅಂತ ಹೇಳ್ತಾ ಇದ್ರೆ ನಾವು ನೋಡ್ತಾ ಇದ್ದೀವಿ. ಆದರೆ ಒಂದು ವಿಚಾರ, ನಿತ್ಯಾನಂದ ಅವರು ಕೆಲವೊಂದು ಸಿದ್ಧಿಗಳನ್ನು ಖಂಡಿತ ಪಡ್ಕೊಂಡಿದ್ದಾರೆ. ಯಾವುದು? ಪ್ರಾಪ್ತಿ ಸಿದ್ಧಿಗಳನ್ನು. ಇವಾಗ ಕೆಲವರು ಇನ್ನೂ ನಮ್ಮ ಈ ಒಂದು ಸಮಾಜದಲ್ಲಿ ಒಂದು ಪ್ರಶ್ನೆ, ಪ್ರಾಪ್ತಿ ಸಿದ್ಧಿ ಪಡ್ಕೊಂಡಿದ್ದಾರೆ ಅನ್ನೋದಾಗಿದ್ರೆ ಜೈಲ್ಗೆ ಹೋದ್ರಲ್ಲ, ಅಲ್ಲಿಂದ ತಪ್ಪಿಸ್ಕೋಬಹುದಾಗಿತ್ತು. ಪ್ರಾರಬ್ಧ ಕರ್ಮ ಇಲ್ಲ, ದೇವಮಾನವನಿಗೂ ಪ್ರಾರಬ್ಧ ಕರ್ಮ ಇದೆಯಾ? ಖಂಡಿತ ಇದೆ, ಇರ್ಲೇಬೇಕು. ಅದಕ್ಕೆ ದೇವಮಾನವ. ಸಾವಿರಾರು ಜನರ ಸಮಸ್ಯೆ ಹೇಗ್ರಿ ಬಗೆಹರಿಸ್ತೀರಿ ನೀವು? ಅಲ್ಲ ರೀ, ಮಾನವ ಆದ್ಮೇಲೆ ಕರ್ಮ ಇದ್ರೇನೆ ಜನ್ಮ. ನೀವು ದೇವಮಾನವ ಅಂತ ಯಾಕ್ರಿ ಹೇಳ್ಕೊತೀರಿ? ನಾನ್ ಹೇಳ್ಕೊಳ್ತಾ ಇಲ್ಲ, ಹೇಳ್ಕೊಂಡವ್ರಿಗೆ ಕೇಳಿ. ಅಲ್ಲ, ಕರ್ಮವನ್ನ ಸವಿಸ್ಲಿಕ್ಕೆ ಮಾರ್ಗದರ್ಶನ ಕೊಡೋದು ಒಂದು ಕರ್ಮವೇ. ಅರ್ಥ ಆಯ್ತಾ? ಇವಾಗ ನೀವ್ ಇಷ್ಟೆಲ್ಲ ಪವಾಡ ಮಾಡ್ತೀವಿ. ಈಗ ನಮಗ್ ಕರ್ಮ ಇದೆ ಅಂತ ನಾವು ಮಾನವರು, ಹುಲು ಮಾನವರು, ನಮಗ್ ಕರ್ಮ ಇದೆ. ದೇವ ಮಾನವರಿಗೂ ಕರ್ಮ ಫಲ ಇದೆ ಅಂತ ಹೇಳ. ದೇವ ಮಾನವ ಅಂದಾಕ್ಷಣ ಅವನ ಕೃತ್ಯದಿಂದ ದೇವರಿಗೆ ಸಮಾನ ಅಂತ ಹೇಳ್ತಾರೆ ಹೊರತು ಅವನು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪದಗಳ ಅರ್ಥವೇ ಗೊತ್ತಿಲ್ಲ. ಇನ್ನೊಂದು ಪ್ರಶ್ನೆ, ನನಗೆ ಗೊತ್ತೇ ಇಲ್ಲ, ನಾನು ಮಾನವ ಅಲ್ಲ, ನನಗೆ ಗೊತ್ತಿಲ್ಲ. ಇಂಥ ಕಡೆ ಜೈಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಎಲ್ಲ ಕಡೆ ಅನೌನ್ಸ್ಮೆಂಟ್ ಆಗೋದಕ್ಕಿಂತ ಮುಂಚೆ ಪೊಲೀಸ್ನವ್ರು ಬರ್ತಾರೆ, ತಗೊಂಡು ಹೋಗ್ತಾರೆ ಅಂತ. ನಿಮಗೆ ಅಷ್ಟು ಸಿದ್ಧಿ ಇದ್ದಿದ್ರೆ, ಅಷ್ಟು ಯೋಗ ಇದ್ದಿದ್ರೆ, ಇಂಥ ಕಡೆ ಪೊಲೀಸ್ನವ್ರು ಬಂದು ನನ್ನ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿ ಮೊದಲೇ ಯಾಕೆ ಅವ್ರಿಗೆ ಗೊತ್ತಾಗ್ಲಿಲ್ಲ? ಗೊತ್ತಾಗುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ. ಕೆಲವೊಂದು ಸಿದ್ಧಿ ಪುರುಷರು ಆಗಿರ್ಬೋದು, ಸಾಧನಾ ಪುರುಷ ಆಗಿರ್ಬೋದು, ಕೊಡ್ತಾ ಇದ್ದೀನಿ, ಅದನ್ನೇ ಕೊಡ್ತಾ ಇರೋದು. ತಮ್ಮ ಸಾಧನಾ ಪುರುಷ ಸಿದ್ಧಿ ಪುರುಷತ್ವದಲ್ಲಿ ಒಂದು ವಿಚಾರ ಇದೆ, ನಮ್ಮ ಕರ್ಮವನ್ನ ನಾವು ಈ ಜನ್ಮದಲ್ಲೇ ಸವಿಸಬೇಕು. ಈಗ ನಾನು ಸಾವಿರಾರು ಜನಕ್ಕೆ ನನ್ನದೇ ಆದ ರೀತಿಯಲ್ಲಿ ಪರಿಹಾರಗಳನ್ನ ಕೊಡ್ತಾ ಇದ್ದೀನಿ. ನಾನು ದೊಡ್ಡ ಗ್ರೇಟ್ ಅಂತ ಅಲ್ಲ, ನಾನು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ಅಮ್ಮ ನಿಮ್ಮಲ್ಲಿಗೆ ಬಂದಾಗ ನಮ್ಗೆ ಇಷ್ಟೆಲ್ಲ ಒಳ್ಳೇದಾಯ್ತು ಅಂದಾಗ ನಾ ಹೇಳೋದಿಷ್ಟೇ, ಯಾವುದೋ ಜನ್ಮಗಳಲ್ಲಿ ನಿಮ್ಮ ಕರ್ಮವನ್ನ ತಿಂದಿದ್ದೆ ನಾನು ಇವತ್ತು ಪರಿಹಾರ ಕೊಡ್ತಾ ಇದ್ದೀನಿ ಅಂತೀನಿ ಹೊರತು ನಾನು ವಿಗ್ರಹ ಇದೆಯಲ್ಲ, ಮೇಣದಿಂದ ಮಾಡಿರುವಂತ ವಿಗ್ರಹದ ಒಳಗಡೆ ಮೇಣ ಇದೆ. ಯಾವ ಬಣ್ಣಕ್ಕೆ ಬೇಕಾದ್ರೂ ನಾವು ತಿರ್ಸ್ಕೋಬಹುದು, ಅಮೃತ ಶಿಲೆ ರೀತಿಯಲ್ಲೂ ತಿರ್ಸ್ಕೊಳ್ಬೋದು. ಅಮೃತ ಶಿಲೆಯ ಮೇಲೆ ಮೇಣವನ್ನು ಈಗ ಅರುಗು ಅಂತ ಹೇಳಿ ಕರಿತೀವಿ. ಅದು ಶೈನಿಂಗ್ ಬರುತ್ತೆ, ಎಷ್ಟು ಶೈನಿಂಗ್ ಮಾಡ್ತೀವಿ ಅಷ್ಟು ಶೈನಿಂಗ್ ಬರುತ್ತೆ. ಒಳಗಡೆ ಜೇನುತುಪ್ಪ ಇಟ್ಟು ಅದ್ರ ಮೇಲೂ ಕೂಡ ಶೈನಿಂಗ್ ಮಾಡ್ಬೋದು ಅರಗಿನಿಂದ. ಪೂಜೆ ಖಂಡಿತ. ಓಕೆ, ಸೊ ಕೊನೆಯದಾಗಿ ಏನು ಹೇಳ್ತೀರಾ ಚಂದ ಅವರೇ? ಅಲ್ಲ, ಇದೇನಾಗಿದೆ ಅಂದರೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಸಮಾಜಗಳಲ್ಲಿ ಕಂಡ ವಿಗ್ರಹಗಳಲ್ಲಿ ಕಂಡ ಮನೆಗಳಲ್ಲಿ ಪೂಜೆ ಮಾಡಿದ ತಕ್ಷಣ ಏನೋ ವಿಭೂತಿ ಬಿತ್ತು ಜೇನುತುಪ್ಪ ಬೀಳ್ತಾ ಇದೆ ಅನ್ನೋದನ್ನ ಒಪ್ಪಬೇಡಿ ಅಂತ ನಾನು. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂದರೆ ಚರ್ಚೆ ನಡೆಸ್ಕೊಟ್ರೆ, ಆದರೆ ಉತ್ತರ ಏನು ಅನ್ನೋದು ನಿಮ್ಮ ಮುಂದೆ ಇದೆ. ನೀವು ಯಾವುದನ್ನ ಒಪ್ಪುತ್ತೀರಾ, ಯಾವುದನ್ನ ಬಿಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಆದರೆ ಯಾವುದನ್ನೇ ಯೋಚನೆ ಮಾಡಬೇಕಾದ್ರೂ ಪ್ರಶ್ನೆ ಮಾಡಿ. ನರಸಿಂಹಯ್ಯ ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಪ್ರಶ್ನೆ ಮಾಡದೆ ಏನು ಒಪ್ಕೋಬೇಡಿ ಅಂತ. ಅದೇ ಉತ್ತರವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಧನ್ಯವಾದ ಇಬ್ಬರಿಗೂ. ಇದು ಇವತ್ತಿನ ಧ್ವನಿಯ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.